ಹೇಳಿ ಸರ್ ಏನ್ ಸರ್ ನೀವು ಇಷ್ಟು ಕಲೆಕ್ಷನ್ಸ್ ಇಟ್ಕೊಂಡಿದ್ದೀರಾ ನೋಡಿ, ಇದೆಲ್ಲ ಎಷ್ಟು ಡಿಫ್ರೆಂಟ್ ಆಗಿದೆ, ನೀವ್ ನೋಡಿದ್ರೆ ಓಡೋಗ್ತೀರಾ. ಗಾಡಿ ಗೋವಾ ಟ್ರಿಪ್, ಬಟ್ಟೆ ತಗೊಂಡ್ರೆ ಗೋವಾ ಟ್ರಿಪ್. ಕಾಟನ್ ಶರ್ಟ್ ತಗೊಂಡ್ರೆ 900 rupees ಅಂತಂದ್ರೆ ಒಂದ್ ಶರ್ಟ್ ಗೆ ಜಸ್ಟ್ 300 rupees, 300 ರೂಪಾಯಿ ಬಿತ್ತು ಅಷ್ಟೇನೆ. ಬೀಚಲ್ಲಿ ಆರಾಮ ಎಂಜಾಯ್ ಮಾಡಿ. ಹಾ ಸರ್, ಗೋವಾಗ್ ಹೋಗ್ಬಿಡೋಣ ಬಿಡಿ ಸರ್, ಗೋವಾ ಅಂದ್ಬಿಟ್ಟು. ಇಲ್ಲಿ ಶರ್ಟ್ಗೂ ಒಂದೇ ರೇಟು, ಟಿ ಶರ್ಟ್ಗೂ ಒಂದೇ ರೇಟ್. ನಮಸ್ಕಾರ ಕರ್ನಾಟಕ TV4 ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ವಿಜಯ ಮೇಘನಗೌಡ. ಹನುಮಾನ್ ಫ್ಯಾಷನ್ ನ ದಿಲೀಪ್ ಅವ್ರು ನಮ್ ಜೊತೆಗಿದ್ದಾರೆ. ಬನ್ನಿ ಈ ಫ್ಯಾಕ್ಟರಿ ಮತ್ತೆ ಈ ಶೋರೂಮ್ ಬಗ್ಗೆ ಇನ್ನ ಡೀಟೇಲ್ಸ್ ನ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಈ ಹನುಮಾನ್ ಫ್ಯಾಷನ್ ಈ ಫ್ಯಾಕ್ಟರಿ ಓಪನ್ ಆಗಿ ಎಷ್ಟು ವರ್ಷ ಆಯ್ತು ಸರ್? ಮೇಡಮ್, ಹನುಮಾನ್ ಫ್ಯಾಷನ್ ಅಂತ ಫ್ಯಾಕ್ಟರಿ ಓಪನ್ ಆಗಿ 15 ವರ್ಷ ಆಯ್ತು. ಇಲ್ಲಿ ನಮ್ದು ಮೊದ್ಲಾಗಿ ಒಂದು 50 ಜನದಿಂದ ಕೆಲಸ ಸ್ಟಾರ್ಟ್ ಮಾಡಿದ್ರು. ಈಗ ಹತ್ತತ್ರ 300 ಜನದವರೆಗೂ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಎಲ್ಲಾ ರೀತಿಯ ಕಾಟನ್ ಪ್ಯಾಂಟ್ಸ್, ಜೀನ್ಸ್, ಡೆನಿಮ್ ಶರ್ಟ್ಸ್, ಕಿಡ್ಸ್ ಶರ್ಟ್ಸ್, ಡೆನಿಮ್ ಜಾಕೆಟ್ಸ್, ಎಲ್ಲಾ ರೀತಿಯ ಮೆನ್ಸ್ ವೇರ್ಗಳು, ಕಿಡ್ಸ್ ವೇರ್ಗಳು ರೆಡಿ ಆಗ್ತವೆ. ಇಲ್ಲಿ ಬಂದು ಆಫ್ಲೈನ್ ವರ್ಕ್ ಮಾಡ್ತಾ ಇದೀವಿ, ಆನ್ಲೈನ್ ಅಲ್ಲೂ ವರ್ಕ್ ಆಗ್ತಾ ಇದೆ. ಫ್ಲಿಪ್ಕಾರ್ಟ್, ಮಿಂತ್ರಾ ಇದ್ರಲ್ಲೆಲ್ಲ ನಮ್ದು ಪ್ರಾಡಕ್ಟ್ಸ್ ಸೇಲ್ ಮಾಡ್ತಾ ಇದೀವಿ. ಅದರಲ್ಲಿ ನಂಬರ್ 1 ಪೊಸಿಷನ್ ಅಲ್ಲಿ ನಾವು ಇವಾಗ ವರ್ಕ್ ಮಾಡ್ತಾ ಇದೀವಿ. ಆಫ್ಲೈನ್ ಅಲ್ಲೂ ಕೂಡ ನಮ್ದು ಒಳ್ಳೆ ಸೇಲ್ಸ್ ಇದೆ. ಓಕೆ, ಆಫ್ಲೈನ್ ಅಲ್ಲೂ ಕೂಡ ಒಳ್ಳೆ ಸೇಲ್ಸ್ ಇದೆ ಸರ್. ಅಂದ್ರೆ ರೇಟಿಂಗ್ಸ್ ಎಲ್ಲ ಯಾವ ತರ ಇರುತ್ತೆ ಸರ್? ಆನ್ಲೈನ್ ಅಲ್ಲಿ ಜಾಸ್ತಿ ಇರುತ್ತೆ, ಆಫ್ಲೈನ್ ಅಲ್ಲಿ ಜಾಸ್ತಿ ಇರುತ್ತೆ? ನಮ್ಮ ಆಫ್ಲೈನ್ ಇದೆ, ಆನ್ಲೈನ್ ಇದೆ. ಆನ್ಲೈನ್ ಅಲ್ಲಿ ಬಂದು 5 ಸ್ಟಾರ್ ರೇಟಿಂಗ್ಸ್ ಇದೆ, ತುಂಬಾ ಅವಾರ್ಡ್ಸ್ ಗಳು ಬಂದಿದಾವೆ. ಸರ್, ಅಂದ್ರೆ ನಾನ್ ಕೇಳ್ತಾ ಇರೋದು, ಇವಾಗ ಒಂದ್ ಬಟ್ಟೆ ಬೇಕು ಅಂತ ಬಂದ್ರು ಕೂಡ ಫ್ಯಾಕ್ಟ್ರಿನಲ್ಲಿ ಒಂದ್ ಬಟ್ಟೆನು ಕೊಡ್ತೀವಿ, ಯಾಕಂದ್ರೆ ಬಲ್ಕ್ ಆಗಿದ್ರೆ ಮಾತ್ರ ಕೊಡ್ತೀವಿ ಅಂತ ಹೇಳ್ತಾರೆ ಕೆಲವರು, ಅದಕ್ಕೋಸ್ಕರ. ಇಲ್ಲ ಮೇಡಮ್, ನಮ್ಮ ಫ್ಯಾಕ್ಟ್ರಿಲೇ ಒಂದು ಔಟ್ಲೆಟ್ ಕೂಡ ಮಾಡಿದೀವಿ. ಅದು ಬಿಟ್ಟು ಹೊರಗಡೆ ಕೂಡ 2 ಔಟ್ಲೆಟ್ ಇದೆ. ಒಂದು ಮಲ್ಲೇಶ್ವರಂ ಅಲ್ಲಿ 11th ಕ್ರಾಸ್ ಅಲ್ಲಿ ಸುಧೀಂದ್ರ ನಗರ ವೈಯಾಲಿಕವಲ್ ರೋಡ್ ಅಲ್ಲಿ ಅಲ್ಲೊಂದು ಇದೆ. ಅದು ಬಿಟ್ಟು ಜಿಂದಾಲ್ ಪ್ರೆಸ್ಟೀಜ್ ಬ್ಯಾಕ್ ಸೈಡ್ ತುಮಕೂರು ರೋಡ್ ಇಲ್ಲೂ ಒಂದು ಔಟ್ಲೆಟ್ ಅನ್ನ ಮಾಡಿದೀವಿ. ಗ್ರಾಹಕರಿಗೆ ಅತಿ ಕಡಿಮೆ ದರದಲ್ಲಿ ಸಿಂಗಲ್ ಪೀಸು ಕೂಡ ಕೊಡ್ತೀವಿ. ಅಲ್ಲಿ ಫ್ಯಾಕ್ಟ್ರಿ ಔಟ್ಲೆಟ್ ಬಂದು ಬಲ್ಕ್ ಆಗಿ ತಗೊಂತೀನಿ ಅಂದ್ರೆ ಅದು ಬಲ್ಕ್, ಅದು ಸಪರೇಟ್ ರೇಟ್ ಅಲ್ಲಿ ಬಲ್ಕ್ ಆಗು ಕೊಡ್ತೀವಿ. ಓಕೆ, ಸೊ ಫ್ಯಾಕ್ಟ್ರಿನಲ್ಲಿ ನಾವೆಲ್ಲ ನೋಡಾಯ್ತು ಯಾವ ತರ ಬಟ್ಟೆ ಇದೆ ಅಂತ. ಇನ್ಯಾಕ್ ತಡ ಸರ್, ಶೋರೂಮ್ ಕರ್ಕೊಂಡು ಹೋಗಿ ತೋರಿಸಿ, 1-2 ಜೊತೆ ಬಟ್ಟೆ ನಾವು ತಗೊಳ್ಳೋಣ, ಇನ್ನೇನು ಹಬ್ಬ ಬಂತಲ್ಲ. ಸರಿ ಮೇಡಮ್, ಹೊರಡೋಣ ಬನ್ನಿ. ನಾನು ಇವಾಗ ಎಲ್ಲಿದ್ದೀನಿ ಅಂತ ನೀವೆಲ್ಲ ಈಗ ಆಲ್ರೆಡಿ ಬೋರ್ಡ್ ನೋಡೇ ತಿಳ್ಕೊಂಡಿರ್ತೀರಾ. ನಾನು ಇವಾಗ ಹನುಮಾನ್ ಫ್ಯಾಷನ್ ಶೋರೂಮ್ ಅಲ್ಲಿ ಇದ್ದೀನಿ. ಇದು ಒಂದು ಬಟ್ಟೆ ಅಂಗಡಿ. ನಿಮ್ಗೆ ನಾನು ಎಕ್ಸ್ಪ್ಲೇನ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಲ್ಲ ಅಂತ ಅನ್ಕೊಂಡ್ಬಿಡಿ. ಒಳಗೋಗ್ಬಿಟ್ಟು ಇಲ್ಲಿ ಯಾವ ತರ ಬಟ್ಟೆಗಳು ಸಿಗುತ್ತೆ, ಕಲರ್, ಟೆಕ್ಸ್ಚರ್, ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ, ಡಿಫ್ರೆಂಟ್ ಕಲೆಕ್ಷನ್ಸ್ ಗಳು ಇದಾವೆ. ಬನ್ನಿ ಶೋರೂಮ್ ಒಳಗಡೆ ಹೋಗಿ ಇವತ್ತು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸರ್, ದಿಲೀಪ್ ಅವ್ರು ಹೇಳಿದ್ರು ಶೋರೂಮ್ ಕರ್ಕೊಂಡು ಹೋಗ್ತೀವಿ, ಅಲ್ಲೇ ನಾವು ನಿಮ್ಗೆ ರೇಟಿಂಗ್ಸ್ ನೆಲ್ಲ ತೋರಿಸ್ತೀವಿ ಅಂತ ಅಂದ್ಬಿಟ್ಟು. ಹುಡುಗರು ಯಾವಾಗ್ಲೂ ಹೇಳ್ತಿರ್ತಾರೆ, ಹೆಣ್ಮಕ್ಳಿಗಾದ್ರೆ ಬಟ್ಟೆಗಳು ಕಲೆಕ್ಷನ್ಸ್ ಜಾಸ್ತಿ ಇರುತ್ತೆ, ಕಲರ್ಸ್ ಜಾಸ್ತಿ ಇರುತ್ತೆ, ವೆರೈಟೀಸ್ ಜಾಸ್ತಿ ಇರುತ್ತೆ ಅಂತ. ಬಟ್ ಇಲ್ಲಿ ನೋಡಿದ್ರೆ ವೆರೈಟಿ, ಕಲರ್ಸ್ ಒಂಥರ ಇರೋ ಕಲರ್ ಇನ್ನೊಂದು ಇಲ್ಲ ಅಂತಾನೆ ಅನ್ಸುತ್ತೆ, ಯಾಕಂದ್ರೆ ಎಲ್ಲ ಡಿಫ್ರೆಂಟ್ ಕಲರ್ಸ್ ಇದೆ. ಸೊ ಬಟ್ಟೆಗಳ ಬಗ್ಗೆ ಹೇಳೋದಾದ್ರೆ, ಹುಡುಗರ ಬಟ್ಟೆಗಳ ಬಗ್ಗೆ ನಮ್ಗೇನಷ್ಟು ಗೊತ್ತಿರಲ್ಲ, ನೀವೇ ಎಕ್ಸ್ಪ್ಲೈನ್ ಮಾಡ್ಬಿಡ್ಬೇಕು ಸರ್ ಇವತ್ತು ಫುಲ್. ನಾನು ಪ್ರಿನ್ಸೆಸ್ ಶರ್ಟ್ ಅಂತ ಹೇಳಿ ಒಳ್ಳೆ ಕ್ಲಾತ್. ಆಮೇಲೆ ಈಗ ಇದು ಅಷ್ಟೇ ಬ್ಲಾಕ್ ಶೀಟ್ಸ್. ಇದು ಕ್ವಾಲಿಟಿನೇ ಟೆಕ್ಸ್ಚರ್ ಬೇರೆ ಇದೆಲ್ಲ ಸರ್ ಬಟ್ಟೆದು? ಹಾ ಮೇಡಮ್, ಎಲ್ಲಾನು ಇದೆ ನಮ್ಮ ಹತ್ರ. ಎಲ್ಲ ಬಟ್ಟೆಗಳು ಇದೆ, ಕಾಟನ್, ಲೆನಿನ್. ಸರ್, ಇದು ಕಾಟನ್ ಸ್ಟ್ರೆಚಬಲ್? ಹೌದು ಮೇಡಮ್, ಕಾಟನ್ ಸ್ಟ್ರೆಚಬಲ್ ಇದೆ. ಪಾರ್ಟಿ ವೇರ್ ಚೆನ್ನಾಗಿರುತ್ತಲ್ಲ ಸರ್ ಈ ತರ? ತುಂಬಾ ಚೆನ್ನಾಗಿದೆ. ಇದು ಅಫಿಷಿಯಲ್ ಆಗಿ ಚೆನ್ನಾಗಿದೆ. ಇದು ಇನ್ನೂ ಚೆನ್ನಾಗಿರುತ್ತೆ ಮೇಡಮ್. ಎಲ್ಲ ಫಾರ್ಮಲ್ ಸೆಟ್ಸ್ ಇದೆ, ಫಂಕ್ಷನ್ಸ್ ಗಳೆಲ್ಲ ಹಾಕೊಂಡು ಹೋಗೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು.
ಹೌದು ಫುಲ್ ಫಾರ್ಮಲ್ ಇದೆ. ಯುಗಾದಿಗೆ ಅಂತ ಇವಾಗ ಆಫರ್, ಬಲ್ಕ್ ಆಫರ್ ಅಂತ ಬಿಟ್ಟಿದೀವಿ. ಒಂದ್ ಮೂರ್ ಕಾಟನ್ ಶರ್ಟ್ಸ್ ತಗೊಂಡ್ರೆ 900 rupees. ತುಂಬಾ ಕಲೆಕ್ಷನ್ಸ್ ಇದೆ ನಮ್ಮ ಹತ್ರ. 3 ಕಾಟನ್ ಶರ್ಟ್ ತಗೊಂಡ್ರೆ 900 rupees ಅಂತಂದ್ರೆ ಒಂದ್ ಶರ್ಟ್ ಗೆ ಜಸ್ಟ್ 300 rupees, 300 ರೂಪಾಯಿ ಬಿತ್ತು ಅಷ್ಟೇನೆ. ಹೌದು ನೈಸ್ ಆಫರ್ ಸರ್. ಹಬ್ಬ ಅಂತ ಅಂದ್ರೆ ಹಬ್ಬನೇ ಆಯ್ತು. ಹಾ ಮೇಡಮ್, ನಮ್ಮ ಹತ್ರ ಇನ್ನೂ ಜೀನ್ಸ್ ಇದೆ. ಬೆಳಗ್ಗೆ ಒಂದ್ ಮಧ್ಯಾಹ್ನ ಒಂದ್ ರಾತ್ರಿ ಒಂದ್ ಹಾಕೊಂಡ್ಬದ್ದು ಬಿಡಿ ಸರ್, 1000 ರೂಪಾಯಿ 3 ಶರ್ಟ್. ಹುಡುಗರೆಲ್ಲ ಹೇಳ್ತಾರೆ ಕಲರ್ಸ್ ಇರಲ್ಲ, ಬಟ್ಟೆಗಳು ಇರಲ್ಲ. ನಮ್ಮ ಹತ್ರ ನೋಡ್ರೆ ತುಂಬಾ ಕಲರ್ಸ್ ಇದಾವೆ, ಬಟ್ಟೆಗಳಿದಾವೆ, ತುಂಬಾನೇ ಜಾಸ್ತಿನೇ ಇದಾವೆ ನಮ್ಮ ಹತ್ರ. ಡೆನಿಮ್ ಜಾಕೆಟ್ಸ್ ಎಲ್ಲರೂ ಇವಾಗ ಹುಡುಗರೆಲ್ಲ ಫೋಟೋ ಶೂಟ್ ಅಂತ ಇಷ್ಟಪಡ್ತಿರ್ತಾರೆ. ಈ ತರ ಡೆನಿಮ್ ಶರ್ಟ್ಸ್ ಕರೆಕ್ಟ್ ಸರ್. ಸರ್ ಹೆಣ್ಮಕ್ಳು ಹಾಕೊಂತಿದ್ದಾರೆ ಮೇಡಮ್, ಎಲ್ಲ ಟ್ರೆಂಡಿಂಗ್ ಆಗ್ತಿದೆ ಇವಾಗ. ತುಂಬಾ ಕಲೆಕ್ಷನ್ಸ್ ಇದೆ ನಮ್ಮ ಹತ್ರ. ಒಳಗಡೆ ವೈಟ್ ಟಿ ಶರ್ಟ್ ಹಾಕೊಂಡ್ರು ಚೆನ್ನಾಗಿ ಲುಕ್, ಔಟ್ ಲುಕ್, ಫೋಟೋ ಶೂಟ್ಗೂ ಎಲ್ಲಾ ತರದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಇವು. ಮತ್ತೆ ಇನ್ನು ಕಿಡ್ಸ್ ಮಕ್ಕಳಿಗೂ ಇದಾವೆ, ಕಿಡ್ಸ್ ವೇರ್ ಇದಾವೆ ಮಕ್ಕಳಿಗೆ. 2 years 2-3 ಇಂದ ಸ್ಟಾರ್ಟ್ ಆಗುತ್ತೆ. ಚಿಕ್ಕ ಮಕ್ಕಳಿಗೂ ಬಟ್ಟೆ, ಮಕ್ಕಳಿಗೂ ಅಷ್ಟೇ ಕಲೆಕ್ಷನ್ಸ್ ಇದೆ ಅಲ್ಲ ಸರ್ ನಿಮ್ಮ ಹತ್ರ? ಎಲ್ಲಾ ಕಲೆಕ್ಷನ್ಸ್ ಇದೆ ಮೇಡಮ್. ಬಟ್ಟೆಗಳು ಅವ್ರಿಗೂ ಇದೇ ತರನೇ ಜೀನ್ಸ್ ಅಲ್ಲೂ ಇದೆ ನಮ್ಮ ಹತ್ರ. ಕಿಡ್ಸ್ ಚಿಕ್ಕ ಮಕ್ಕಳಿಗೆ ಚಿಕ್ಕ ಜೀನ್ಸ್ ಶರ್ಟ್ಸ್, ಮತ್ತೆ ಕಾಟನ್ ಪ್ಯಾಂಟ್ಸ್ ಇದೆ ಅವ್ರಿಗೂ. ಇಲ್ಲಿ ಮೇಡಮ್ ಅವರಿಗೆ ವೆರೈಟಿ ಕಾಟನ್ ಪ್ಯಾಂಟ್ಸ್ ಇದೆ ಅವ್ರಿಗೂ. ಇವಾಗ ಬಿಸಿಲಿರೋದಕ್ಕೂ ಅದಕ್ಕೂ ಮಕ್ಳಿಗೆಲ್ಲ ಜೀನ್ಸ್ ಹಾಕೊಬೇಕಂದ್ರೆ ಕಷ್ಟ ಇರುತ್ತೆ. ಬಟ್ ಜೀನ್ಸ್ ಹಾಕೊಂಡ್ರೆ ಒಂದ್ ಲುಕ್ ಅನ್ಸುತ್ತೆ. ಇದು ನೋಡಕ್ ಜೀನ್ಸ್ ತರ ಅನ್ಸುತ್ತೆ, ಬಟ್ ಕಾಟನ್, ಸಾಫ್ಟ್ ಕಾಟನ್ ಆಗಿದೆ. ಸೊ ಎಲ್ಲಾ ಸ್ಮಾಲ್ ಸೈಜ್ ಇಂದನು ಎಕ್ಸ್ಟ್ರಾ ಸ್ಮಾಲ್ ಸೈಜ್ ಇಂದ ಸ್ಟಾರ್ಟ್ ಆಗುತ್ತೆ ಅನ್ಸುತ್ತಲ್ಲ ಸರ್? ಇದೆಷ್ಟು ಸರ್ ಜಾಕೆಟ್? ಯಾಕಂದ್ರೆ ತುಂಬಾ ಭಾರ ಇದೆ ಬಟ್ಟೆ. ಕ್ವಾಲಿಟಿ ವೈಸ್ ನೋಡಕ್ ಹೋದ್ರೆ ತುಂಬಾ ಗಟ್ಟಿ ಇದೆ. ಹೇಳ್ಬೇಕು ಅಂತ ಅಲ್ಲ, ಸೀರಿಯಸ್ ಆಗಿ ತುಂಬಾ ವೆಯ್ಟ್ ಇದೆ, ಗಟ್ಟಿ ಇದೆ ಕ್ವಾಲಿಟಿ ಬಟ್ಟೆ ಇದು. ಸೊ ಕಲರ್ಸ್ ಗಳು ಸಿಗುತ್ತೆ ಅಥವಾ ಒಂದೇ ಶೇಡ್ ಸರ್? ಇದೆಲ್ಲ ಕಲರ್ಸ್ ಗಳು ಸಿಗುತ್ತೆ ನಮ್ಮ ಹತ್ರ. ಓಕೆ, ತುಂಬಾ ಕಲರ್ಸ್ ಇದೆ. ಇದೊಂದು ಕಲರ್ಸ್ ಇದೆ, ಇದು ನೋಡಿ ಕಲರ್ಸ್ ಈ ತರ. ಇದು ಸಾಫ್ಟ್ ಇದೆ ಅಲ್ಲ ಸರ್? ಇದು ಜೀನ್ಸ್ ಗೆ ಸೇರುತ್ತಾ? ಇಲ್ಲ ಮ್ಯಾಮ್, ಇದು RFD ಅಂತ. ಓಕೆ, ಯಾಕಂದ್ರೆ ವೆರೈಟೀಸ್ ಆಫ್ ಕಲರ್ಸ್ ಇದೆ, ತುಂಬಾ ಕಲರ್ಸ್ ಇದೆ ಮ್ಯಾಮ್. ಶಾರ್ಟ್ಸ್ ಮೇಡಮ್ ಸಾಫ್ಟ್ ಇದೆ ಸರ್. ಇದೊಂದು ಕಾಟನ್? ಹಾ ಮೇಡಮ್, ಕಾಟನ್ ಇದೆ. ಯಾಕಂದ್ರೆ ಕಲರ್ ನೋಡಿ, ಶಾರ್ಟ್ಸ್ ಅಲ್ಲೂ ಕೂಡ ಹೆಣ್ಮಕ್ಳಿಗೆ ಬರೋ ತರನೇ ಗಂಡ್ಮಕ್ಳಿಗೂ ಕೂಡ ಎಷ್ಟು ಕಲರ್ಸ್ ಇದಾವೆ. ಟ್ರಿಪ್ ಹೋಗ್ಬೇಕಾದ್ರೆ ಫೋಟೋ ಶೂಟ್ಸ್ ಗೆಲ್ಲ ಪರ್ಫೆಕ್ಟ್ ಆಗಿ ಇದೆ ಅಂತಾನೆ ಹೇಳ್ಬೋದು. ಈ ಸೆಕೆಗಾಲದಲ್ಲಿ ಆರಾಮಾಗಿ ಹಾಕೊಬಹುದು, ಆರಾಮಾಗಿ ಟ್ರಾವೆಲಿಂಗ್ ಕೂಡ ಮಾಡ್ಬೋದು, ಕಂಫರ್ಟಬಲ್ ಇರುತ್ತೆ. ಬೀಚ್ ಎಲ್ಲ ಆರಾಮ ಹಾಕೊಂಡು ಎಂಜಾಯ್ ಮಾಡ್ಬೋದು. ಹಾ ಸರ್, ಗೋವಾಗ್ ಹೋಗ್ಬಿಡೋಣ ಬಿಡಿ ಸರ್. ಗೋವಾ ಅಂದ್ಬಿಟ್ಟು ಯುಗಾದಿಗೆಲ್ಲ ಗೋವಾ ಟ್ರಿಪ್ ಹೋಗೋದು. ಹಾ ಸರ್, ಯುಗಾದಿ ಗೋವಾ ಟ್ರಿಪ್, ಬಟ್ಟೆ ತಗೊಂಡ್ರೆ ಗೋವಾ ಟ್ರಿಪ್. ನೋಡಿ ಒಳ್ಳೊಳ್ಳೆ ಶರ್ಟ್ಸ್ ಕಲೆಕ್ಷನ್ಸ್. ಎಷ್ಟು ಸರ್ ಇದೆಲ್ಲ ಪ್ರೈಸಿಂಗ್? 350 ಮ್ಯಾಮ್. ಜಸ್ಟ್ 350? ಓನ್ಲಿ ಜಸ್ಟ್ 350. ವಾವ್, ಸಾಫ್ಟ್ ಕಾಟನ್ ಮೆಟೀರಿಯಲ್ ಅಲ್ಲಿರೋ ಜೀನ್ಸ್ ತರ ಇದೆ ಸರ್ ಇದು. ಜಸ್ಟ್ 350? ಹಾ ಮೇಡಮ್, ಜಸ್ಟ್ 350. ನಮ್ ಕಡೆಯಿಂದ ವ್ಯೂಸ್ ಬಂದ್ರೆ ಎಷ್ಟು ಕಡಿಮೆ ಕೊಡ್ತೀರಾ? 10% ಡಿಸ್ಕೌಂಟ್ ಕೊಡ್ತೀನಿ. ವೀಕ್ಷಕರೇ, ಹಾಗಾದ್ರೆ ನಮ್ ಚಾನೆಲ್ ಕಡೆಯಿಂದ ಲಿಂಕ್ ಎತ್ಕೊಂಡ್ ಬಂದು ತೋರಿಸಿದ್ರೆ ಎಕ್ಸ್ಟ್ರಾ 10% ಡಿಸ್ಕೌಂಟ್ ಅಂತೆ. ಫಸ್ಟ್ ಪಾಪ 350 rupees ಕಡಿಮೆ ಮಾಡ್ತಿದ್ದಾರೆ, ಅದ್ರಲ್ಲೂ ಇನ್ನ 10% ಡಿಸ್ಕೌಂಟ್ ಕೊಡ್ತಾರೆ. ಇನ್ಯಾಕ್ ತಡ, ಕೆಳಗಡೆ ನಂಬರ್ ಕಾಣ್ತಿದೆ, ಡಿಸ್ಕ್ರಿಪ್ಷನ್ ಅಲ್ಲಿ ಅಡ್ರೆಸ್ ಕೂಡ ಇದೆ, ಬಂದ್ ಬಟ್ಟೆ ತಗೊಳ್ಳಿ ಅಂತಾನೆ ಹೇಳ್ಬೋದು. ಓಹೋ, ಎಷ್ಟು ಜೀನ್ಸ್ ಗಳು ಇದಾವೆ ಸರ್, ಕಲರ್ಸ್, ವೆರೈಟೀಸ್, ಶೇಡ್ಸ್. ಅಂದ್ರೆ ನೋಡಕ್ ಒಂದೇ ಕಲರ್ ತರ ಕಾಣಿಸಿದ್ರು ಶೇಡ್ಸ್ ಗಳು ಡಿಫ್ರೆನ್ಸ್ ಇದಾವೆ. ಡಿಫ್ರೆನ್ಸ್ ಇದೆ ಮೇಡಮ್. ಇವಾಗ ಯುಗಾದಿ ಆಫರ್ ಅಂತ ಹೇಳಿ ಒಂದೇ ಜೀನ್ಸ್, ಒಂದ್ ಜೀನ್ಸ್ ಬಂದು 550 rupees. ಓ, ಅಷ್ಟು ಕಡಿಮೆನಾ ಸರ್? ನೀವ್ ಯಾಕೆ ಸರ್ ಬರೀ ಗಂಡ್ ಮಕ್ಳದ್ದು ಇಟ್ಟಿದ್ದೀರಾ? ಹೆಣ್ಮಕ್ಳದ್ದು ಇಟ್ಟಿದ್ರೆ ಹೆಣ್ಮಕ್ಳೆಲ್ಲ ಕ್ಯೂ ನಿಂತ್ಕೊಂಡ್ ಬಿಡ್ತಿದ್ರು, ಇಷ್ಟು ಕಡಿಮೆ ರೇಟ್ ಬಟ್ಟೆ ಸಿಗ್ತಿದೆ ಅಲ್ಲ. ಇವುಗಳು ಹೆಣ್ಮಕ್ಳು ಕೂಡ ಹಾಕೊಂಡ್ಬೋದು ಜೀನ್ಸ್. ಏನ್ ಹುಡುಗರೇ ಹುಡುಗಿರ ಅಂತ ಏನ್ ಡಿಫ್ರೆನ್ಸ್ ಇಲ್ಲ. ನಮ್ಮ ಹತ್ರ ಯಾವ್ದು ತಗೊಂಡ್ರು, ಕಾರ್ಗೋ ತಗೊಂಡ್ರು ಒಂದೇ ರೇಟ್ ಮೇಡಮ್, ನಾರ್ಮಲ್ ತಗೊಂಡ್ರು ಒಂದೇ 550 ಒಂದ್ ಜೀನ್ಸ್, 550 rupees ಒಂದ್ ಜೀನ್ಸ್. ಇದನ್ನೇ ನಾವು ಬೇರೆ ಕಡೆ ತಗೊಂತೀವಿ ಅಂತ ಅಂದ್ರೆ ತುಂಬಾ ಕಾಸ್ಟ್ಲಿ ಇರುತ್ತಲ್ಲ ಸರ್? 1250 ರೂಪಾಯಿ ಇರುತ್ತೆ ಮೇಡಮ್. 1200-2000 ತನಕ ಓಡುತ್ತೆ. ಟೋರನ್ ಜೀನ್ಸ್ ಎಲ್ಲ ಜಾಸ್ತಿ ಇರುತ್ತೆ. ನಿಮ್ಮ ಹತ್ರ ಎಷ್ಟು ಸರ್? 550 ಮೇಡಮ್. 550. ಓಕೆ, ಟೋರನ್ ಜೀನ್ಸ್ ಕೂಡ ಇಲ್ಲಿ ಜಸ್ಟ್ 550 rupees ಸಿಗ್ತಿದೆ ಮೇಡಮ್. ಕಾಟನ್, ಇದು ಕಾಟನ್ ಪ್ಯಾಂಟ್ 500 rupees ಮೇಡಮ್. ಕಾಟನ್ ಇದು ಫಾರ್ಮಲ್ಸ್ಗೂ ಇದಾಗುತ್ತೆ. ಫಾರ್ಮಲ್ ತರ ಕಾಣ್ತಾ ಇದೆ ನೋಡಕ್ಕೆ. ಹಾ ಮೇಡಮ್, ಔಟ್ಲುಕ್ ಚೆನ್ನಾಗಿರುತ್ತೆ ಇದು ಫಾರ್ಮಲ್ಸ್. ಓನ್ಲಿ 500 rupees ಮೇಡಮ್ ಇದು. ಮತ್ತೆ ಇದ್ರಲ್ಲೇ ಲೆನಿನ್ ಅಂತ ಒಂದ್ ಬರುತ್ತೆ ಕಾಟನ್. ಇದು ಲೆನಿನ್, ಇದು ಲೆನಿನ್ ಪ್ಯಾಂಟ್. ಇದು ಈ ಸೆಕೆಗಾಲಕ್ಕೆ ತುಂಬಾ ಯೂಸ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಸ್ಟ್ರೆಚಬಲ್ ಕೂಡ ಇದೆ. ಲೈಟ್ ಇದು ಸೇಮ್ ರೇಟ್ ಮೇಡಮ್, 500 rupees.
ಇದು ಅಷ್ಟೇ ಮೇಡಮ್, ಲೈಕ್ರೋ ಸ್ಟ್ರೆಚಬಲ್ ಪ್ಯಾಂಟ್. ಇದು ಫಾರ್ಮರ್ಸ್ ಯೂಸ್ ಆಗುತ್ತೆ, ಕಂಪ್ನಿಗಳಿಗೂ ಹಾಕೊಂಡು ಹೋಗ್ಬೋದು ಇದನ್ನ. ಇದು ಅಷ್ಟೇ ಮೇಡಮ್, 500 rupees. ಕೆಲ್ಸಕ್ಕೆ ಹೋಗೋರ್ಗೆ ಆಕ್ಚುಲಿ ಬೆಟರ್ ಅಂತಾನೆ ಹೇಳ್ಬೋದು ಇದು, ಅಥವಾ ಈ ಪ್ಯಾಂಟ್. ಇದು ಕಾರ್ಗೋ ಪ್ಯಾಂಟ್ ಅಂತ, ಫ್ಯಾಷನಬಲ್. 800 rupees ಮೇಡಮ್. ಇದು Just ಕಾರ್ಗೋ ಪ್ಯಾಂಟ್ ಜಸ್ಟ್ 800 rupees ಒಂದ್ ಪೀಸ್. ಔಟ್ಸೈಡ್ ತಗೊಂಡ್ರೆ 2500 ರೂಪಾಯಿ ಒಂದ್ ಕಾರ್ಗೋ. 2,500 ಓಡ್ತಾ ಇದೆ ಸರ್. ಬರೀ 800 ರೂಪಾಯಿ ಕೊಡ್ತಾ ಇದೀವಿ ಒಂದ್ ಪ್ಯಾಂಟ್. ಇದು ಕಾಲ ಹತ್ರ ಇಲ್ಲಿ ಸ್ಟಿಫ್ ಆಗಲು ಕೂಡ ಇರುತ್ತೆ ಅಲ್ಲ. ಓನ್ಲಿ 300 rupees ಸರ್ ಟಿ ಶರ್ಟ್. ಇನ್ನು ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ, ಕಲರ್ಸ್ ಇದೆ, ಬನ್ನಿ. ಇಲ್ಲಿ ಶರ್ಟ್ ಗೂ ಒಂದೇ ರೇಟ್, ಟಿ ಶರ್ಟ್ ಗೂ ಒಂದೇ ರೇಟ್. ಹಾ ಮೇಡಮ್, ಎಲ್ಲ 300. ಅಂಗಡಿ ಹಾಕಕ್ ಹೋದ್ರೆ 900 ರೂಪಾಯಿ 3 ಶರ್ಟ್ ಅಂತ ಅಂದ್ರೂ ಕೂಡ 300 ಬಿತ್ತು. ಹೌದು. ಎಲ್ಲ ಸೇಮ್ ಟು ಸೇಮ್ ರೇಟ್, ಹೋಲ್ಸೇಲ್ ರೇಟ್ ಅಲ್ಲ ಸರ್. ಎಲ್ಲ ಹೋಲ್ಸೇಲ್ ರೇಟ್. ನಿಮ್ದೇ ಇದು ಓನ್ ಆಗಿ ಔಟ್ಸೈಡ್ ಇಂದ ಏನೋ ತರ್ಸೋದಿಲ್ಲ. ನಮ್ ಗಾರ್ಮೆಂಟ್ಸ್ ಎಲ್ಲ ಸ್ಟಿಚ್ ಆಗಿ ಪ್ರತಿಯೊಂದು ನಮ್ ಇದ್ರಲ್ಲೇನೆ ಐರನ್ ಎಲ್ಲ ನೀಟಾಗೆಲ್ಲ ಆಗ್ಬಿಟ್ಟು ಪ್ಯಾಕ್ ಆಗ್ಬಿಟ್ಟು ನನ್ನ ಹತ್ರ ಬರುತ್ತೆ. ಔಟ್ಸೈಡ್ ಇಂದ ತರಿಸ್ಬಿಟ್ಟು ನಾವು ಗ್ಯಾರಂಟಿ ಕೊಡಲ್ಲ. ಬೇರೆ ಗಾರ್ಮೆಂಟ್ಸ್ ಗಳೆಲ್ಲ ಆದ್ರೆ ಹೆಂಗೆ ಅಂದ್ರೆ ಒಂದು ಶರ್ಟ್ ತಗೊಂಡೋಗಿರ್ತಾರೆ, ಒಂದ್ಸಲ ನೀರ್ ಹಾಕಿದ ತಕ್ಷಣ ಕಲರ್ ಹೋಗುತ್ತೆ, ಚಿಕ್ಕದಾಗುತ್ತೆ ಬಟ್ಟೆ, ಸಿಂಕ್ ಆಗುತ್ತೆ. ಹೌದು. ನಮ್ದೆಲ್ಲ ಆತರ ಬಟ್ಟೆಗಳು ಯಾವ್ದು ಇರೋದಿಲ್ಲ. ನಮ್ದು ಎಲ್ಲ ನಾವೇ ವಾಷಿಂಗ್ ಮಾಡಿಸ್ಬಿಟ್ಟು ನಾವೇ ಐರನ್ ಮಾಡಿಸಿ ನೀಟಾಗಿ ತಂದು ನಮ್ ಶೋರೂಮ್ ಅಲ್ಲಿ ಇರ್ತೀವಿ. ಆತರ ಯಾವ್ದು ಕಂಪ್ಲೇಂಟ್ ಇನ್ನು ಯಾವ್ದು ಕಸ್ಟಮರ್ ನಮ್ಗೆ ಹೇಳಿಲ್ಲ, ಬಂದಿಲ್ಲ. ಚೆನ್ನಾಗಿ ಓಡ್ತಾ ಇದೆ ನಮ್ಗೆ. ಇನ್ನ ಜಾಸ್ತಿ ಜನ ಬಂದು ಇನ್ನು ಬಟ್ಟೆ ತಗೊಂಡ್ಲಿ. ಏನಕ್ಕಂದ್ರೆ ನಿಮ್ದೇ ಗಾರ್ಮೆಂಟ್ಸ್ ಇರೋದ್ರಿಂದ ಸೇಮ್ ಗಾರ್ಮೆಂಟ್ ಪ್ರೈಸ್ ಗೆನೆ ಬಟ್ಟೆಗಳು ಸಿಗ್ತಾ ಇದಾವೆ. ಸಿಂಗಲ್ ಪೀಸ್ ಅದೇ ರೇಟ್, ಬಲ್ಕ್ ಆಗಿ ಇವಾಗ ಹೋಲ್ಸೇಲ್ ಪ್ರೈಸ್ ಅಲ್ಲಿ ತಗೊಂಡ್ ಹೋಗ್ತಾರೆ. 1,000-2,000 ಬಟ್ಟೆಗಳು ಸೇಮ್ ಪ್ರೈಸ್ ಇರುತ್ತೆ. ಹೇಗೆ ಇಲ್ಲ ಮೇಡಮ್, ಅವ್ರಿಗೆ ಕಡಿಮೆ ಇರುತ್ತೆ. ಬರ್ತಾ ಇದಾರೆ, ತುಮಕೂರಿಂದ ಬರ್ತಾ ಇದೆ, ಸಿರಾ, ಪಾಗೋಡ, ನೆಲಮಂಗಲ, ಈ ಕಡೆ ಬೆಂಗಳೂರಲ್ಲಿ ಇನ್ನು ಔಟ್ಸೈಡ್ ಇದೆ ಲಕ್ಷ್ಮೀಪುರ. ಔಟ್ಸೈಡ್ ಇಂದ ತುಂಬಾ ಜನ ಬರ್ತಾ ಇದಾರೆ, ಕುಣಿಗಲ್ನವರು ಅವರೆಲ್ಲ ಬರ್ತಾ ಇದಾರೆ. ಬಂದು ಅವರು ತಿಂಗಳಿಗೆ 2 ಸಲ ಬಂದು ಕಲೆಕ್ಷನ್ಸ್ ತಗೊಂಡ್ ಹೋಗ್ತಾ ಇರ್ತಾರೆ ನಮ್ಮ ಶಾಪ್ ಹತ್ರ. ತುಂಬಾ ಇನ್ನು ಕಲೆಕ್ಷನ್ಸ್ ಇದೆ, ಇನ್ನೂ ಬರ್ತಾ ಇದಾರೆ. ಯುಗಾದಿ ಆಫರ್ ಬೇರೆ ಇದೆ, ಸೊ ಇನ್ನೂ ಜಾಸ್ತಿ ಜನ ಬರ್ತಾ ಇದಾರೆ ತಗೊಂಡೋಗಕ್ಕೆ. ಸೊ ಹಳ್ಳಿ ಜನ ಸಿಟಿಗೆ ಹೋಗ್ತಾರೆ ಬಟ್ಟೆಗಳು ತಗೊಳಕ್ಕೆ, ಬಟ್ ಸಿಟಿಯಿಂದಾನೇ ಇಲ್ಲಿ ಬಂದು ತಗೊಂಡೋಗಿ ಅಲ್ಲಿ ಸೇಲ್ ಮಾಡ್ತಾರೆ. ಅದೇ ಎಕ್ಸ್ಟ್ರಾ ಅಮೌಂಟ್ ಹಾಕ್ಬಿಟ್ಟು. ಈಗ ನಮ್ಮ ಹತ್ರ 300 ರೂಪಾಯಿ ತಗೊಂಡ್ ಹೋಗ್ತಾರೆ, ಔಟ್ಸೈಡ್ ಅಲ್ಲಿ 600 ರೂಪಾಯಿ 650 ರೂಪಾಯಿ ಮಾಡ್ತಾರೆ ಒಂದ್ ಶರ್ಟ್. ಇಲ್ಲಿ ನಾವು ಕೊಡೋದು ಬರೀ 300 ರೂಪಾಯಿ ಶರ್ಟ್ ಆದ್ರೆ ಅವ್ರ ಔಟ್ಸೈಡ್ ಅಲ್ಲಿ 650 ರೂಪಾಯಿ 700 ರೂಪಾಯಿ ಮಾಡ್ತಾರೆ. ಅಲ್ಲ, ನೀವು ಸಿಂಗಲ್ ಕೊಡೋದು 300 rupees, ಬಲ್ಕ್ ಕೊಟ್ರೆ ಇನ್ನ ಕಡಿಮೆ ಇರುತ್ತೆ. 350 ಮೇಡಮ್, 350 ಅಂದ್ರೆ ಒಂದ್ ಸಿಂಗಲ್ ಪೀಸ್ ತಗೊಂಡ್ರೆ 350. ಈಗ ಯುಗಾದಿ ಆಫರ್ ಇದೆಯಲ್ಲ, 3 ತಗೊಂಡ್ರೆ 900 rupees. ಸೊ ಬಲ್ಕ್ ಅಂದ್ರೆ ಮಾಮೂಲಿ ಬೇರೆ ಬಂದು ತಗೊಳ್ತಾರೆ ಶಾಪ್ ಅವರು, ಅವ್ರಿಗೆ ಸಪರೇಟ್ ಪ್ರೈಸಸ್ ಇದೆ. ಅವ್ರಿಗೆ ಸಪರೇಟ್ ಪ್ರೈಸಸ್ ಇರುತ್ತೆ. ಸೊ ಆಫರ್ ಮೇಲೆ ಆಫರ್, ಡಿಸ್ಕೌಂಟ್ ಮೇಲೆ ಡಿಸ್ಕೌಂಟ್. ಸೊ ನೋಡಿದ್ರೆ ವೀಕ್ಷಕರೇ, ಇದಾಗಿತ್ತು ಹನುಮಂತ್ ಫ್ಯಾಷನ್ ಶೋರೂಮ್ ನಲ್ಲಿ ಇರುವಂತಹ ಡಿಸ್ಕೌಂಟ್ಸ್, ಕಲರ್ಸ್, ವೆರೈಟೀಸ್. ಅಂಡ್ ಹೇಳ್ಬೇಕು ಅಂದ್ರೆ ಗಂಡ್ಮಕ್ಳು ಯಾವಾಗ್ಲೂ ಅಳ್ತಿರ್ತಾರೆ ನಮಗ್ ಬಟ್ಟೆಗಳಿಲ್ಲ, ಹೆಣ್ಮಕ್ಳು ಶಾಪಿಂಗ್ ಜಾಸ್ತಿ ಅಂತ. ಇಲ್ಲಿ ನಾನ್ ನೋಡ್ದಾಗೆ ನಾನು ಬಂದು ಆಲ್ಮೋಸ್ಟ್ 2 hours ಆಯ್ತು. ನನ್ ಕಲೆಕ್ಷನ್ಸ್ ಎಷ್ಟಿದೆ ಅನ್ನೋದನ್ನೆಲ್ಲ ನೋಡಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ಬಟ್ ಇಲ್ಲಿರೋ ಕಸ್ಟಮರ್ಸ್ ಇನ್ನ ಬಟ್ಟೆಗಳು ನೋಡ್ತಾನೆ ಇದಾರೆ. ಅಂದ್ರೆ ನೀವ್ ಅರ್ಥ ಮಾಡ್ಕೊಬೇಕು ಇಲ್ಲಿ ಎಷ್ಟು ಕಲೆಕ್ಷನ್ಸ್ ಇದೆ ಅಂತ ಅನ್ಬಿಟ್ಟು. ಇನ್ನೇನ್ ತಡ, ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಡ್ರೆಸ್ ಇದೆ, ಕೆಳಗಡೆ ಫೋನ್ ನಂಬರ್ ಕೂಡ ಇದೆ. ಅವ್ರಿಗೆ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ ಅಂತಾನೆ ಹೇಳ್ಬೋದು. ಅಡ್ರೆಸ್ ಗೊತ್ತಾಗಿಲ್ಲ ಅಂದ್ರೆ ರೂಟ್ ಮಾರ್ಕ್ ಕೂಡ ಹಾಕಿದೀವಿ. ಬಂದು ಇನ್ನೇನ್ ತಡ ಬಟ್ಟೆ ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನಷ್ಟು ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರ್ತೀವಿ ಟಿವಿ4 ಕನ್ನಡ ಚಾನಲ್.